ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಪ್ರತಿದಿನ ಬೆಳಗ್ಗೆ ಕೇವಲ 1 ಗ್ಲಾಸ್ ಈ ರಾಗಿ ಮಾಲ್ಟನ್ನು ಕುಡಿದರೆ ದೇಹಕ್ಕೆ ಅದ್ಭುತ ಶಕ್ತಿ ಸಿಗುತ್ತದೆ. ಮಕ್ಕಳು ಮತ್ತು ಹಿರಿಯರು ಎಲ್ಲರಿಗೂ ಇಷ್ಟಪಡುವ ಈ ಆರೋಗ್ಯಕರವಾದ ಪಾನೀಯವನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡಬಹುದು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟು ಈ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 2 ಗ್ಲಾಸ್ ಆಗಷ್ಟು ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾಲ್ಟ್ ಪೌಡರ್ನ ಒಂದು ಅಳತೆ ನೋಡಿಕೊಂಡು ತಗೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿದ ಆದಮೇಲೆ ಈ ನೀರು ಇವಾಗ ಆಲ್ರೆಡಿ ಗುಳ್ಳೆ ಬರ್ತಾ ಇದೆ, ಕಾಣಿಸ್ತಾ ಇದೆಯಲ್ವಾ? ಇವಾಗ ಈ ರೀತಿ ಹಿಟ್ಟನ್ನ ಕಲಿಸ್ಬೇಕು ನೀಟಾಗಿ, ಎಲ್ಲಿ ಗಂಟ ಆಗದೆ ಇರೋ ರೀತಿ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಆದ್ಮೇಲೆ ನಾನು ಆಲ್ರೆಡಿ ಇಲ್ಲಿ ಗ್ಯಾಸ್ ಮೇಲೆ ನೀರು ಇಟ್ಟಿದ್ದೆ ನೋಡಿ, ಅದು ಇವಾಗ ಕುದಿ ಬರ್ತಾ ಇದೆ. ಈ ಕುದಿಯೋ ನೀರಿಗೆ ಈ ಹಿಟ್ಟನ್ನ ಇವಾಗ ಹಾಕೋಬೇಕು. ನೀರು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಅದು ಮಾಲ್ಟ್ದು ಪೌಡರ್ ಕಲಿಸಿ ಹಾಕಿದ್ರೆ ಅದೊಂದು ರೀತಿನೇ ಚೇಂಜ್ ಬರುತ್ತೆ ಕಲರು ನೋಡಿ. ಇವಾಗ ನಾನು ಅದು ಕಲಸಿರೋ ಹಿಟ್ಟನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕೊಂಡು ಇವಾಗ ನೀಟಾಗಿ ಕೈ ಬಿಡದೆ ಇದನ್ನ ಕಲಿಸ್ತಾ ಹೋಗ್ಬೇಕು, ಯಾಕಂದ್ರೆ ಗಂಟು ಕೂಡ ಆಗ್ಬಾರ್ದಲ್ವಾ, ಅದಕ್ಕೋಸ್ಕರ. ಅದು ಎಷ್ಟು ಚೆನ್ನಾಗಿ ಕುದಿಯುತ್ತೆ ನೋಡಿ, ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದನ್ನ ದಿನಕ್ಕೆ 1 ಗ್ಲಾಸ್ ಅಷ್ಟೇ ಕುಡಿಬೇಕು, 2-3 ಟೈಮ್ ಕುಡಿಯೋ ಹಾಗಿಲ್ಲ. ಯಾಕಂದ್ರೆ ಎಲ್ಲ ತರದ ಸಿರಿಧಾನ್ಯ ಕಾಳುಗಳನ್ನ ಹಾಕಿ ಇದರಲ್ಲಿ ಮಾಡುತ್ತೇವೆ, ಅದಕ್ಕೋಸ್ಕರ. ಈ ರೆಸಿಪಿ ಆದ್ಮೇಲೆ ಯಾವ ತರ ಕಾಳು ಹಾಕಿದೀನಿ ಅಂತ ನಾನು ಎಂಡಲ್ಲಿ ತೋರಿಸ್ತೀನಿ ನಿಮ್ಗೆ. ಇದನ್ನ ಎಲ್ಲಿ ಕೈ ಬಿಡದೆ ಈ ತರ ಕಲಿಸ್ತಾ ಹೋಗ್ಬೇಕು, ನೀಟಾಗಿ ಕೈ ಆಡಿಸ್ತಾ ಹೋಗ್ಬೇಕು. ಇದು ಒಂದೊಂದೇ ಕುದಿ ಬರುತ್ತಾ ಹೋಗುತ್ತೆ. ಆ ಕುದಿ ಬಂದ್ಮೇಲೆ ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಇದನ್ನ ಕೆಳಗಿಡಬೇಕು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರು ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಲೈವ್ ಎಲ್ಲ ಮಾಡಕ್ ಆಗ್ತಾ ಇಲ್ಲ. ಎಲ್ರು ಮೆಸೇಜ್ ಎಲ್ಲ ಹೇಳ್ತಾ ಇದಾರೆ, ಕಮೆಂಟ್ ಆಗ್ತಾ ಇದ್ದೀರಾ, ಬಟ್ ಟೈಮ್ ಕೊಟ್ಟು ಮಾಡ್ತೀನಿ ನೆಕ್ಸ್ಟ್. ಇವಾಗ ನೋಡಿ ಒಂದೊಂದೇ ಗುಳೆ ತರ ಬರ್ತಾ ಇದೆ, ಕುದಿತಾ ಇದೆ. ಇದು ಈ ತರ ಕುದಿ ಬಂದ್ಮೇಲೆ ಸ್ವಲ್ಪ ಕುದಿಲಿಕ್ಕೆ ಬಿಡ್ಬೇಕಷ್ಟೇ. ಚೆನ್ನಾಗಿ ಕುದ್ರೆ ಅದ್ರದ್ದು ರುಚಿ ಗೊತ್ತಾಗುತ್ತೆ ನಮ್ಗೆ, ಯಾಕಂದ್ರೆ ಎಲ್ಲ ತರದ ಕಾಳುಗಳನ್ನ ಹಾಕಿರ್ತೇವಲ್ವಾ, ಅದಕ್ಕೋಸ್ಕರ. ನಾನು ಇದನ್ನ ಸ್ಪೀಡ್ ಆಗಿ ಇಟ್ಟಿದ್ದೀನಿ, ಯಾಕಂದ್ರೆ ಟೈಮ್ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಅಂತ. ಇದು ಈಗ ಕುದ್ದಿತ್ತು, ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನ ಕೆಳಗಡೆ ಇಳುವನ. ಕೆಳಗಡೆ ಇಳ್ಕೊಂಡು ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೋತೀನಿ, ಯಾಕಂದ್ರೆ ಒಂದು ಸ್ವೀಟ್ ಮಾಡ್ತೀನಿ, ಇನ್ನೊಂದು ಉಪ್ಪು ಹಾಕಿ ರಾಗಿ ಮಾಲ್ಟ್ನ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಸ್ವಲ್ಪ ಆರಿದೆ ಇದು, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಪುಡಿ ಬೆಲ್ಲ. ಒಂದು 3 ಸ್ಪೂನ್ ಆಗಷ್ಟು ಪುಡಿ ಬೆಲ್ಲ ಹಾಕ್ತಾ ಇದ್ದೀನಿ. 1 ಕಪ್ ಆಗಷ್ಟು ಹಾಲು ಹಾಕ್ಬೇಕು ಇದಕ್ಕೆ. ಹಾಲು ಹಾಕಿ ನೀಟಾಗಿ ಕಲಿಸ್ಬೇಕು. ನಾನು ಯಾವ ಬೆಲ್ಲ ಆದ್ರೂ ತಗೊಳ್ಳಿ ಇಲ್ಲಿ, ಆದ್ರೆ ನೀಟಾಗಿ ಅದ್ರ ಜೊತೆಗೆ ಹೊಂದ್ಕೋಬೇಕು ಆ ರೀತಿ. 2 ತರ ಯಾಕೆ ಮಾಡಿ ತೋರಿಸ್ತಾ ಇದ್ದೇನೆಂದ್ರೆ, ಒಬ್ಬರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಒಬ್ಬರಿಗೆ ಬೇಡಪ್ಪ ನಮ್ಗೆ ಉಪ್ಪು ಹಾಕೊಂಡೇ ಕುಡಿಯೋಣ ಅಂತ ಅಂತಿರ್ತಾರಲ್ವಾ, ಅಂತವ್ರಿಗೋಸ್ಕರ ಸ್ವಲ್ಪ. ಇವಾಗ ಇಲ್ಲಿ ನಾನು 1 ಕಪ್ ಆಗಷ್ಟು ಹಾಲನ್ನ ಹಾಕ್ತಾ ಇದ್ದೇನೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಅಂದ್ರೆ ಇದು ಯಾವ ರೀತಿ ಮಾಡ್ಬೇಕು ಏನು ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. 1 ಕಪ್ ಆಗೋಷ್ಟು ಹಾಲು ಹಾಕಿ ಇಲ್ಲಿ ನಮ್ದು ಸ್ವೀಟ್ ರಾಗಿ ಮಾಲ್ಟ್ ರೆಡಿ ಆಯ್ತು. ಇಲ್ಲಿ
ಸೊ ಇದನ್ನ ಇವಾಗ ಒಂದು ಗ್ಲಾಸ್ಗೆ ಹಾಕ್ತಾ ಇದ್ದೇನೆ. ಅದನ್ನ ಒಂದು ಗ್ಲಾಸ್ ಸ್ವೀಟ್ ರಾಗಿ ಮಾಲ್ಟ್ನ ರೆಡಿ ಆಯ್ತು. ಇವಾಗ ಇದು ಸ್ವೀಟ್ ರಾಗಿ ಮಾಲ್ಟ್ ಆದ್ಮೇಲೆ ನೆಕ್ಸ್ಟ್ ಇವಾಗ ನಾನು ಮಜ್ಜಿಗೆ ಹಾಕಿ ಮತ್ತೆ ಉಪ್ಪು ಹಾಕಿ ಯಾವ ರೀತಿ ಮಾಡೋದು ಅದನ್ನ ತೋರಿಸ್ತಾ ಇದ್ದೇನೆ. ಇದನ್ನು ಕೂಡ ನೀಟಾಗಿ ಕಲಿಸ್ಬೇಕು. ಮತ್ತೆ ರಿಟರ್ನ್ ಕಲಸಿ ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಇದಕ್ಕೂ ಕೂಡ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಮಜ್ಜಿಗೆ ಹಾಕಿದ್ದೇನೆ. ಮಜ್ಜಿಗೆ ಹಾಕಿ ಇದನ್ನು ಕೂಡ ನೀಟಾಗಿ ಕಲಿಸ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಫುಲ್ ಗ್ಲಾಸ್ ಆಗುವಷ್ಟು ನಾನು ಮಜ್ಜಿಗೆ ಹಾಕ್ತಾ ಇದ್ದೇನೆ. ಮಜ್ಜಿಗೆ ಹಾಕಿದ್ಮೇಲೆ ಇದನ್ನು ಕೂಡ ನೀಟಾಗಿ ಕಲಿಸ್ಬೇಕು. ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕಪ್ಪ ಅಂತಂದ್ರೆ ನಾನಿಲ್ಲಿ ಸ್ವಲ್ಪ ಎರಡು ಗೊತ್ತಾಗಲ್ಲ, ಒಂದು ಸ್ವೀಟು ಮತ್ತೆ ಇದು ಮಜ್ಜಿಗೆದು, ಅದಕ್ಕೋಸ್ಕರ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಇದನ್ನು ಕೂಡ ಇವಾಗ ಒಂದು ಇದಕ್ಕೆ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಹಾಕಿ ಅಂದ್ರೆ ಗೊತ್ತಾಗುತ್ತೆ, ಇದು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಕೊತ್ತಂಬರಿ ಹಾಕಿದ್ರೆ. ಹಂಗಾಗಿ ಇಲ್ಲಿ ನಮ್ದು ಮಾಲ್ಟ್ ರೆಡಿ ಆಯ್ತು. ಇದನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಮತ್ತೆ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿದೆ. ನಾನಿಲ್ಲಿ ಎರಡು ತರ ನಿಮ್ಗೆ ರಾಗಿ ಮಾಲ್ಟ್ನ ಮಾಡಿ ತೋರಿಸಿದ್ದೀನಿ, ಒಂದು ಸ್ವೀಟು ಮತ್ತೆ ಒಂದು ಮಜ್ಜಿಗೆ. ನಾನಿಲ್ಲಿ ಮಾಲ್ಟ್ಗೆ ಯಾವ ಕಾಳು ತಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಫುಲ್ ವಿಡಿಯೋ ಎಲ್ಲ ಮಾಡಿಲ್ಲ ನಾನು, ಸ್ವಲ್ಪ ಅಷ್ಟೇ ಒಂದೊಂದು ಕ್ಲಿಪ್ ಅಷ್ಟೇ ತಗೊಂಡಿದ್ದೀನಿ. ಅದಕ್ಕೋಸ್ಕರ ರಾಗಿ, ಸಜ್ಜಿ, ಹೆಸರು ತಗೊಂಡಿದ್ದೀನಿ, ಮೆಂತೆ ತಗೊಂಡಿದ್ದೀನಿ. ಅದಾದ್ಮೇಲೆ 5 ತರದ ಸಿರಿಧಾನ್ಯ ಕಾಳನ್ನು ತಗೊಂಡಿದ್ದೀನಿ. ಮತ್ತೆ ಬಾರ್ಲಿ ಅಕ್ಕಿ ತಗೊಂಡಿದ್ದೀನಿ. ಮತ್ತೆ ರಾಜ್ಮಾ, ಬಿಳಿ ರಾಜ್ಮಾ, ಮತ್ತೆ ಅಗಸೆ, ಮತ್ತೆ ಸೂರ್ಯಕಾಂತಿ ಬೀಜ, ಪಂಪ್ಕಿನ್ ಸೀಡ್ಸ್, ಮತ್ತೆ ಸೌತಿ ಬೀಜ, ಮತ್ತೆ ಬಾದಾಮಿ, ಶೇಂಗಾ, ವಾಲ್ನಟ್, ಮತ್ತೆ ಸೋಂಪು, ಮತ್ತೆ ಸಾಬು ಅಕ್ಕಿ, ಮತ್ತೆ ಹುಳ್ಳಿ ಕಾಳು, ಮತ್ತೆ ಸೋಯಾ ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಮತ್ತೆ ಸ್ವಲ್ಪ ಅಲಸಂದಿ ಕಾಳು ತಗೊಂಡಿದ್ದೀನಿ. ಮತ್ತೆ ಮಡಿಕೆ, ಉದ್ದಿನಬೇಳೆ, ಕೆಂಪಕ್ಕಿ, ಇನ್ನೊಂಥರ ಕೆಂಪಕ್ಕಿ ಬರುತ್ತೆ, ಆ ಕೆಂಪಕ್ಕಿನೂ ತಗೊಂಡಿದ್ದೀನಿ. ಮತ್ತೆ ಕಡ್ಲಿ, ಮತ್ತೆ ಜೋಳ, ಬಿಳಿ ಅಕ್ಕಿ, ಜೀರಿಗೆ ತಗೊಂಡಿದ್ದೀನಿ. ಧನಿಯಾ ಕಾಳು ಅದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು. ಮತ್ತೆ ಮೆಣಸಾದ್ಮೇಲೆ ಸ್ವಲ್ಪ ಅಜ್ವಾಯಿನ್ ತಗೊಂಡಿದ್ದೀನಿ. ಮತ್ತೆ ಏಲಕ್ಕಿ ತಗೊಂಡಿದ್ದೀನಿ, ಒಂದು 5 ಏಲಕ್ಕಿ, 1 ಚಕ್ಕೆ ಹಾಕಿದ್ದೀನಿ. ಇದಿಷ್ಟನ್ನು ಹುರ್ಕೊಂಡು ನಾನು ಇಲ್ಲಿ ಫುಲ್ 1 ಡೇ ಇದನ್ನ ಆರಕ್ಕೆ ಬಿಡಬೇಕು. ನೆಕ್ಸ್ಟ್ ಡೇ ಹಿಟ್ಟು ಹಾಕಿಸ್ಕೊಂಡು ಬರಬೇಕು. ಮತ್ತೆ ಇನ್ನೊಂದೆರಡು ಸ್ಕಿಪ್ ಮಾಡಿದೆ ಅನ್ಸುತ್ತೆ, ಇಲ್ಲಿ ನಾನು ಗಸಗಸೆನೂ ಹಾಕಿದ್ದೀನಿ. ಹೇಗಿತ್ತು ಈ ಸುಲಭವಾದ ಮತ್ತು ಆರೋಗ್ಯಕರವಾದ ರಾಗಿ ಮಾಲ್ಟ್ ರೆಸಿಪಿ? ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆರೋಗ್ಯಕರವಾದ ಮತ್ತು ರುಚಿಕರವಾದ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.